ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಬಿರಿಯಾನಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ವೀಕೆಂಡು ಸ್ವಲ್ಪ ಮಲಗೋದೇ ಡಿಲೇ ಆಗುತ್ತೆ. ಸೊ, ಇವತ್ತು ಇನ್ನೊಂದು 2 ಅವರ್ ಎಕ್ಸ್ಟೆಂಡ್ ಮಾಡಿ ಬಿರಿಯಾನಿ ತಿಂದ್ಬಿಟ್ಟು ಮಲಗೋಣ ಅಂತ ಅಂದ್ಕೊಂಡೆ. ರೋಡ್ ಕೂಡ ಫುಲ್ಲು ಖಾಲಿ ಇತ್ತು. ಅದಕ್ಕೆ ಹೋದ್ರೆ ಅಲ್ಲೂ ಕೂಡ ತುಂಬ ರಶ್ ಇತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಬೆಳಿಗ್ಗೆ 4 ಗಂಟೆಗೆ ಯಾರೂ ಜನ ಇರಲ್ಲ ಅಂದ್ಕೊಂಡಿದ್ದೆ. ಬಟ್ ತುಂಬ ಜನ ಇದ್ದರು ಅಲ್ಲೂ ಕೂಡ. ಆ್ಯಕ್ಚುಲಿ ತುಂಬ ಜನ ಯಂಗ್ ಪೀಪಲ್ಸೇ ಇದ್ದರು ನೋಡೋದಕ್ಕೆ. ಎಲ್ಲ ಅಂತೂ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು. ಕಾಲ್ ಸೂಪು ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬಿರಿಯಾನಿ ತಿನ್ನೋದಿದೆಯಲ್ಲ, ಒಂದು ಸಖತ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು. ಯಾವಾಗೂ ಮಧ್ಯಾಹ್ನ ಬಿರಿಯಾನಿ ತಿಂತಾಯಿದ್ದೆ. ಸೊ, ಇವತ್ತು ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಬಿರಿಯಾನಿ ತಿಂತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಬೆಳಿಗ್ಗೆ 4 ಗಂಟೆಗೇ ಎಕ್ಸ್ಟ್ರಾ ಒಂದು ಹಾಫ್ ರೈಸ್ ಕೂಡ ತೊಗೊಂಡು ತಿಂದೆ. ಆ, ನೋಡಿ, ಚೆನ್ನಾಗಿದೆ ಅಂಗಡಿ ಕೂಡ. ನೀವು ಒಂದ್ಸಲಿ ಟ್ರೈ ಮಾಡಿ. ಬೆಳಗ್ಗೆ 4 ಗಂಟೆಗೆ ಕಾಲ್ ಸೂಪು, ಬಿರಿಯಾನಿ, ಕಬಾಬು ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಬೇರೆ ಬೇರೆ ಐಟಮ್ಸ್ ಕೂಡ ತುಂಬ ಇತ್ತು. ನಾನು ಈ 3 ಐಟಮ್ ಮಾತ್ರನೇ ತೊಗೊಂಡೆ. ತುಂಬಾ ಚೆನ್ನಾಗಿ ಮಾಡಿದರು. ಬೆಳಗ್ಗೆ ತಿನ್ನೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಆ್ಯಕ್ಚುಲಿ. ತುಂಬ ಜನನೂ ಇದ್ದರು, ರಶ್ಶು ಇತ್ತು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಬೆಳಗ್ಗೆನೇ ಡ್ರೈ ಜಾಮೂನ್ ಕೂಡ ಇತ್ತು. ಸಖತ್ ಸ್ವೀಟು. ಬೆಳಗ್ಗೆನೇ ಫುಲ್ ಸ್ವೀಟೆಲ್ಲ ತಿಂದು ಫುಲ್ಲು ಹೊಟ್ಟೆ ತುಂಬಿ ಈಗ ಮನೆಗೆ ಬಂದು ಮಲಗ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.